ಅಮ್ಮ ಹೇಳ್ತಿದ್ಯಾ? ಒಂದ್ ಕಡೆ ಸಿನ್ ಮದ್ವೆ ಫಿಕ್ಸ್ ಆಯ್ತು. ಇದ್ ಹೇಗಮ್ಮ ಸಾಧ್ಯ? ಅವ್ರು ಹೇಳ್ದಾಗ ನನ್ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತಿದ್ದೀನಲ್ವಾ, ಮತ್ ಯಾಕಮ್ಮ ಮದ್ವೆ ವಿಷಯ? ಮಾತಾಡಮ್ಮ. ಇವಾಗ ಯಾಕೆ ಮದ್ವೆ ಮಾಡ್ತಾರಂತೆ? ನಾನು ಏನ್ ತಪ್ಪು ಮಾಡಿದ್ದೀನಿ? ಒಂದ್ ಕಡೆ ಅವ್ರು ಹೇಳೋ ಕೆಲ್ಸನೂ ಮಾಡ್ಬೇಕು, ಇನ್ನೊಂದ್ ಕಡೆ ಅವ್ರು ಹೇಳ್ದಾಗ ಮದ್ವೆನೂ ಆಗ್ಬೇಕು. ಹೀಗಾದ್ರೆ ಹೇಗಮ್ಮ? ಇದು ಅನ್ಯಾಯ ಅಲ್ವಾ? ಅವಳು ಹೇಳೋದು ನಿಜ ಅಲ್ವಾ ರೇವತಿ ಅಕ್ಕ? ಹುಡುಗಿನ್ ಕೇಳದೆ ಮದುವೆ ನಿಶ್ಚಯ ಮಾಡಿದೀರಾ. ಇನ್ನು ಯಾವ ಕಾಲದಲ್ಲಿದ್ದೀರಾ ನೀವು? ಈಗಿನ ಕಾಲದಲ್ಲಿ ಯಾವ ಹೆಣ್ಮಗಳು ಈ ತರ ಗುಲಾಮಗಿರಿ ತಡ್ಕೋತಾಳೆ ಹೇಳು? ನೀನ್ ಸ್ವಲ್ಪ ಮಾತಾಡ್ಬೇಕು ರೇವತಿ ಅಕ್ಕ. ನನ್ ಮಾತ್ ಎಲ್ಲಿ ಕೇಳ್ತಾರೆ? ನಾನ್ ಹೇಳಿದ್ ಕೇಳೋ ಸ್ಥಿತಿಯಲ್ಲಿ ಇದ್ದಿದ್ರೆ ಹೀಗಿರ್ತಿತ್ತ? ಮತ್ ಹೇಗಮ್ಮ ಇದೆಲ್ಲ? ಇವ್ರೇ ನನ್ ಮದ್ವೆ ನಿಶ್ಚಯ ಮಾಡ್ಕೊಂಡು ತಾಂಬೂಲ ಬದಲಾಯಿಸ್ಕೊಂಡ್ರೆ ಮುಗೀತಾ? ಕನಿಷ್ಠ ನನ್ಗೊಂದ್ ಮಾತಾದ್ರೂ ಕೇಳೋದ್ ಬೇಡ್ವಾ? ನಿನಗೆ ಗೊತ್ತಲ್ವಾ ಆರಾಧ್ಯ, ಅವ್ರು ನನ್ ಮಾತ್ ಕೇಳ್ತಾರ? ನಾನ್ ಏನ್ ಮಾಡೋ ಸ್ಥಿತಿದಲ್ಲೂ ಇಲ್ಲ ಮಗಳೇ. ನಾನ್ ಏನ್ ಮಾಡ್ಲಿ? ಸಾವಿತ್ರಿ, ರೀ. ಹಾಗೆಲ್ಲ ನೋಡಿ, ಮಗ ಮನೇಲಿಲ್ಲ. ಈಗ ಇವಳು ನಿಮ್ ಮನೆಗ್ ಕಳ್ಸ್ಕೊಟ್ಬಿಟ್ಟು ನನಗಿಲ್ಲಿರಕ್ಕಾಗಲ್ಲ. ಏನ್ ಸಾವಿತ್ರಿ, ಕಡ್ಡಿ ಮುರ್ದಾಗ ಹೇಳ್ತಾ ಇದ್ದೀರಾ? ಇವನು ನನ್ ಮಗ ಅಲ್ವಾ? ನಿಮ್ ಮಗ ನಿಮ್ ಮನೆಗ್ ಬರೋದ್ ನಿಮ್ಗೆ ಹೇಗ್ ಇಷ್ಟನೋ ನನಗೂ ಹಾಗೆ ತಾನೆ? ಅಂಜನಾ ಅವರೇ, ಸಾವಿತ್ರಿ ಹೇಳ್ತಿರೋದು ಈಗ ತಕ್ಷಣಕ್ಕೆ ಕಳಿಸ್ಕೊಡೋದಕ್ಕೆ ಆಗೋದಿಲ್ಲ ಅಂತ ಅಷ್ಟೇ. ನಿಜಕ್ಕೂ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ. ಸುಮ್ಮನೆ ಚಿಕ್ಕ ಚಿಕ್ಕ ವಿಷಯನೆಲ್ಲ ಯಾಕೆ ದೊಡ್ಡದು ಮಾಡ್ತೀಯ ಸಾವಿತ್ರಿ? ಯಾವ್ದು ಚಿಕ್ಕ ವಿಷಯ? ಗಂಡನ್ ಮನೆಗೆ ಮಗಳನ್ನ ಕಳಿಸ್ದೆ ಇಲ್ಲೇ ಇಟ್ಕೊಂಡಿರೋದು ಚಿಕ್ಕ ವಿಷಯನಾ? ನಮ್ ಮಗಳನ್ನ ನಾವ್ ಯಾಕೆ ಇಲ್ಲೇ ಇಟ್ಕೊಂಡಿದೀವಿ ಅನ್ನೋದು ನಿಮಗ್ ಗೊತ್ತಿಲ್ವಾ? ಸಾವಿತ್ರಿ, ಅಂಜನಾ ಅವ್ರೆ ನೋಡಿ, ಇಲ್ಲಿ ನಡೆದದ್ದು ಯಾವುದನ್ನೂ ಮನಸ್ಸಿನಲ್ಲಿ ಇಟ್ಕೋಬೇಡಿ. ಮನೆ ಪರಿಸ್ಥಿತಿ ತಿಳಿ ಆದ್ಮೇಲೆ ನಿಮ್ ಹೆಂಡತಿ ಮಾತಾಡ್ತಿರೋದು ನನಗ್ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಧರ್ಮ ಅವ್ರೆ. ನಾನ್ ನನ್ ಮಗನ್ ಕರ್ಕೊಂಡು ಹೋಗ್ಬೇಕು ಅಂತ ಇಷ್ಟು ದೂರ ಬಂದಿದ್ದೀನಿ, ಈಗ ಒಬ್ಳೆ ಹೋಗ್ಲಾ? ಅಲ್ಲ, ನನ್ ಮಗನ್ ಜೊತೆ ಸಮಯ ಕಳೆಯೋದಕ್ಕೆ ಅದೃಷ್ಟ ಅವಕಾಶ ಎರಡೂ ಇಲ್ವಾ ನನ್ಗೆ? ಸಾಕು ಸುಮ್ನಿರ್ರಿ. ಸಾವಿತ್ರಿ, ರೀ, ಒಂದ್ ನಿಮಿಷ. ಅಲ್ಲ, ಇಷ್ಟು ವರ್ಷ ಹಿಂದೆ ಇದ್ದಿದ್ ಪ್ರೀತಿ ಕಾಳಜಿ ನಿಮ್ ಮಗ ಸೊಸೆ ಮೇಲೆ ಇದ್ದಕ್ಕಿದ್ದಂಗೆ ಇವತ್ ಬಂದ್ಬಿಡ್ತಾ? ಸಾವಿತ್ರಿ, ರೀ, ಒಂದ್ ನಿಮಿಷ. ಅಲ್ಲ, ಮಗ ಸೊಸೆ ಲೈಫ್ ಅಲ್ಲಿ ಸೆಟ್ಲ್ ಆಗಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಅವಾಗ ಇವ್ರು ಎಲ್ಲಿದ್ರು ರೀ? ಅವಾಗ ಬಂದಿದ್ರಾ? ಏನ್ ಮಾಡೋದು, ಆವಾಗ ನಮ್ ಟೈಮ್ ಸರಿಗಿರ್ಲಿಲ್ಲ. ತಾಯಿ ಮಕ್ಕಳು ಮಧ್ಯ ಭಿನ್ನಾಭಿಪ್ರಾಯ ಬರೋದ್ ತಪ್ಪ? ಭಿನ್ನಾಭಿಪ್ರಾಯ ಬಂದಿರೋದಲ್ಲ, ತಂದ್ಕೊಂಡಿರೋದು. ಸಣ್ಣ ಪುಟ್ಟ ಮನಸ್ತಾಪ ಎಲ್ಲರ ಮನೇನೂ ಇರುತ್ತೆ, ಎಲ್ಲರ ಮಧ್ಯನೂ ಬರುತ್ತೆ. ಅದನ್ನೇ ದೊಡ್ಡದ್ ಮಾಡ್ಕೊಂಡು ಸಂಬಂಧ ಹಾಳು ಮಾಡ್ಕೋಬಾರ್ದು. ಈಗ ನೀವು ಮಾಡ್ತಿದ್ದೀರಾ ನೋಡಿ, ಆ ತರ. ಸಣ್ಣ ಪುಟ್ಟ ವಿಷಯಗಳನ್ನ ನೀವೇ ದೊಡ್ಡದ್ ಮಾಡ್ಕೊಂಡು ಮಗ ಸೊಸೆ ಜೊತೆ ಸಂಬಂಧ ಹಾಳು ಮಾಡ್ಕೊಂಡ್ರಿ. ಇವತ್ತು ಅವ್ರು ಯಾಕೆ ಮನೆಗೆ ಬರ್ತಿಲ್ಲ ಅಂತ ಕೇಳಕ್ ಬಂದ್ರಾ? ನನಗೆಲ್ಲ ಅರ್ಥ ಆಗ್ತಾ ಇದೆ ಅಂಜನಾ ಅವ್ರೆ. ಇವತ್ತು ಮಗ ಸೊಸೆ ಸಮಾಜದಲ್ಲಿ ಒಂದೊಳ್ಳೆ ಸ್ಥಾನದಲ್ಲಿದ್ದಾರೆ, ಅವ್ರಿಗೆ ಗೌರವ ಇದೆ. ಅದಕ್ಕೆ ಇವತ್ತು ಅವ್ರನ್ನ ಮನೆಗೆ ಕರ್ಕೊಂಡು ಹೋಗಕ್ ಬಂದಿದ್ದೀರಾ?
ಸಾವಿತ್ರಿ, ಮಗ ಸೊಸೆನ ಕರ್ಕೊಂಡು ಹೋಗ್ಬೇಕು ಅಂತ ಬಂದ್ರೆ ಹಳೇದನ್ನೆಲ್ಲ ಎಳ್ದು ನನಗೆ ಅವಮಾನ ಮಾಡಿ ಹೀಗ್ ಚುಚ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹಳೆ ದಿನ ನೀವೇ ನೆನ್ಪಿಟ್ಕೊಂಡು ಮಾತಾಡ್ತಾ ಇರೋದು, ನಾವ್ ಜ್ಞಾಪಿಸ್ತಾ ಇಲ್ಲ. ನೀವ್ ಮಾಡ್ತಿರೋದ್ ನೀವೇ ಅರ್ಥ ಮಾಡ್ಕೊಂಡ್ರೆ ನಾವು ಚುಚ್ಚು ಮಾತಾಡ್ತಾ ಇದೀವಿ ಅಂತ ನಿಮ್ಗೇನು ಅನ್ಸಲ್ಲ. ಅಲ್ಲ ರೀ, ನಾವು ಇಷ್ಟ ದಿನ ಎಲ್ಲ ಸರಿ ಹೋಗುತ್ತೆ ಅಂತ ತಾಳ್ಮೆಯಿಂದ ಇದ್ದಿದ್ ಸಾಕಾಯ್ತು. ಹೆಣ್ಣು ಹೆತ್ತವ್ರ ಕಷ್ಟ ನಿಮಗ ಅರ್ಥ ಆಗಲ್ಲ. ನೀವಿಷ್ಟು ದಿನ ಮಾಡಿದ್ ಸಾಕ್. ಸಂಬಂಧಗಳು ಹಾಳಾಗ್ಬಾರ್ದು ಅನ್ನೋದಕ್ಕಷ್ಟೇ ಇವ್ರವತ್ತು ಅಮಲಾ ಸಂತಿ ನಿಮ್ ಮನೆಗ್ ಬರ್ತಾರೆ ಅಂತ ಹೇಳಿದ್ದು. ಅವತ್ತೇನಾದ್ರೂ ನಾವ್ ಹಳೇದ್ ನಡ್ಕೊಂಬಂದ್ವಾ? ಆರಾಮಾಗಿ ಮಾತಾಡಿದ್ವಿ ತಾನೆ. ಆದ್ರೆ ಈಗ ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿದ್ರು ನೀವು ನಿಮ್ಮ ಹಠನೇ ಹಿಡಿತೀರಲ್ಲ. ಅಷ್ಟಕ್ಕೂ ನೀವು ಮಾಡ್ತಾ ಇರೋದ್ ಪೂಜೆ ತಾನೆ. ನಮ್ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಾವ್ ಬೀಗ್ರು ಒಂದು ಕಾಳಜಿ ನಿಮಗಿದ್ರೆ ನೀವ್ ನಿಮ್ ಪೂಜೆನ 2 ದಿನ ಮುಂದಕ್ಕೆ ಹಾಕೋಬಹುದಲ್ಲ. ಸಾವಿತ್ರಿ, ಹಳೆದಲ್ಲ ಯಾಕೀಗ? ಸಮಾಧಾನ ಮಾಡು. ಅಂಚನಾ ಅವ್ರೆ, ದಯವಿಟ್ಟು ಈಗೆಲ್ಲ ನಡೆದಿದ್ದನ್ನ ಯಾವ್ದನ್ನ ಮನಸ್ಸಿನಲ್ಲಿ ಇಟ್ಕೋಬೇಡಿ. ನಿಜಕ್ಕೂ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ. ಮಾನಸಿಕವಾಗಿ ನಾವು ತುಂಬಾ ನೊಂದಿದ್ದೀವಿ. ದಯವಿಟ್ಟು ಕ್ಷಮಿಸಿ. ನೀವು ನನ್ನ ಮಗನ್ನ ನನ್ನಿಂದ ದೂರ ಮಾಡ್ತಾ ಇದ್ದೀರಿ. ನಿಮ್ ಮಗ ನಿಮ್ಮಿಂದ ದೂರ ಇದ್ದಾನೆ, ದೂರಾನೇ ಇರ್ತಾನೆ. ಅವನಲ್ಲೇ ಚೆನ್ನಾಗಿರ್ಲಿ. ಓಹೋ, ಏನ್ ಅಮ್ಮ ಮಗಳು ಸೀರಿಯಸ್ ಆಗಿ ನಿಂತ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಮಹೇಶ್ ಸರ್, ನೀವು ಹೇಳ್ದಾಗೆ ಎಲ್ಲ ಕೆಲಸನೂ ಮಾಡ್ತಾ ಇದ್ದೀನಿ. ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಒಪ್ಕೊಂಡು ಹೋಗೋಕ್ ಶುರುನೂ ಮಾಡಿದ್ದೀನಿ. ಅಲ್ಲಿಗೆ ಮದ್ವೆ ವಿಷಯ ಮುಗೀತು ಅಂತ ಅರ್ಥ ಅಲ್ವಾ? ಮತ್ತೆ ಯಾಕೆ ಮದ್ವೆ ವಿಷಯ ಮಾತಾಡ್ತಿದ್ದೀರಾ? ಅಯ್ಯೋ, ನಾನೇನ್ ಮಾಡ್ದೆ? ನಾನ್ ತಪ್ಪು ಮಾಡಿದ್ನ? ನನ್ನ ಕರ್ತವ್ಯ ನಾನು ಮಾಡ್ದೆ ಅಷ್ಟೇ. ನನ್ ಮದ್ವೆ ಫಿಕ್ಸ್ ಮಾಡಿದ್ದೀರಿ. ಮದ್ವೆ ನಂದು. ಆದ್ರೂ ಒಂದ್ ಮಾತ್ ಕೇಳ್ಬೇಕು ಅನ್ನಿಸ್ತಿಲ್ವಾ ನಿಮ್ಗೆ? ನಾನ್ ಇಲ್ದಿರೋ ಹೊತ್ತಲ್ಲಿ ಮದ್ವೆ ಮಾತುಕತೆ ಎಲ್ಲ ಮಾತಾಡ್ಕೊಂಡು ಕೂತಿದ್ದೀರಾ. ಯಾಕೆ ನನಗ್ ಕೇಳ್ತೇನೆ ಇಷ್ಟೆಲ್ಲ ಮುಂದುವರೆದ್ರಿ ನೀವು? ನಮ್ಮ ಪುರುಷನೇ ನಿನ್ನ ಮದುವೆ ಆಗೋದಂತ ಯಾವಾಗಲೂ ಡಿಸೈಡ್ ಆಗಿದೆಯಲ್ಲ. ಅದನ್ನಂತೂ ನಿಂಗೆ ಹೇಳ್ದೆ ಡಿಸೈಡ್ ಮಾಡಿಲ್ಲ. ಬಾ ಕೂತ್ಕೋ, ಮಾತಾಡೋಣ. ಅರೆ, ಏನ್ ಹಂಗೆ ಮಕ್ಮಕ್ಕ ನೋಡ್ಕೊತಾ ಇದ್ದೀರಾ? ಬಾ ಕೂತ್ಕೋ, ಬಾ. ನಾನು ನೀನು ಇವತ್ತು ಚೆನ್ನಾಗಿ ಮಾತಾಡಬೇಕು. ನಿಮ್ಮ ಅಮ್ಮನ ನಾನು ಮದುವೆ ಆದೆ. ಮದುವೆ ಆಗಿ ನಿಮ್ಮನೆಗೇ ಬಂದೆ. ಆಗ ನೀನು ಪರ್ಮಿಷನ್ ಕೇಳಿದ್ನಾ? ಇಲ್ಲ. ಅಮ್ಮ ಕರ್ಕೊಬಂದ್ಲು, ನಾನು ಬಂದೆ. ನಿನ್ನ ಸ್ಕೂಲು ಸೇರಿಸ್ಬೇಕಾದ್ರೆ ನಿನ್ನ ಹತ್ರ ಪರ್ಮಿಷನ್ ಕೇಳಿದ್ನಾ? ಇಲ್ಲ. ಕರ್ಕೊಂಡು ಹೋದೆ, ಅಡ್ಮಿಷನ್ ಮಾಡಿಸ್ದೆ. ಕಾಲೇಜಿಗೆ ಸೇರಿಸ್ಬೇಕಾದ್ರೆ ನೀನು ಪರ್ಮಿಷನ್ ಕೇಳಿದ್ನಾ? ಇಲ್ಲವೇ ಇಲ್ಲ. ಕರ್ಕೊಂಡು ಹೋದೆ, ಅಡ್ಮಿಷನ್ ಮಾಡಿಸ್ದೆ.
ಆಗ ನಾನು ದುಡ್ಡು ತರ್ತಾ ಇದ್ದೆ, ನಿಮ್ಮಮ್ಮ ಅಡುಗೆ ಮಾಡ್ತಾ ಇದ್ಲು, ನೀನು ಕತ್ತರಿಸ್ ತಿಂತಾ ಇದ್ದೆ. ಆಗ ನಾನು ಪರ್ಮಿಷನ್ ಕೇಳ್ದ? ಅಂಥವಕ್ಕೆಲ್ಲ ಪರ್ಮಿಷನ್ ಬೇಡ. ಅವಾಗಿಲ್ದಿರೋ ಪರ್ಮಿಷನ್ನು ಈಗ್ಯಾಕೆ? ನಿನಗೊಂದು ನ್ಯಾಯ, ನನಗೊಂದು ನ್ಯಾಯನ? ನೋಡು, ನನ್ನ ಮಾತು ಕೇಳಿ ಮದುವೆ ಆಗು, ಎಲ್ಲ ಒಳ್ಳೇದಾಗುತ್ತೆ. ನಿನಗೆ ಒಳ್ಳೇದಾಗುತ್ತಂತಾನೆ ಈ ಮದುವೆ ಮಾಡ್ತಾ ಇರೋದು. ನನಗೆ ಈ ಮದುವೆ ಬೇಡ ಮಹೇಶ್ ಸರ್, ದಯವಿಟ್ಟು ಒತ್ತಾಯ ಮಾಡಬೇಡಿ. ಅಯ್ಯಯ್ಯೋ, ಎಂಥ ಕೆಲಸ ಆಗೋಯ್ತು ಮಗಳೇ. ಆವಾಗಲೇ ತಾಂಬೂಲ ಬದಲಾಯಿಸ್ಕೊಬಿಟ್ವಲ್ಲ. ಆವಾಗಲೇ ಹೇಳಿದಿದ್ರೆ ನಿಲ್ಲಿಸ್ಬಿಡ್ಬೋದಾಗಿತ್ತು. ಓಟಾಗೆ ಅಂತ ಮಳೆ ಹೊಡೆದಿದ್ದೀನಿ. ಇವಾಗ ಎಲ್ಲ ಆದ್ಮೇಲೆ ಮದುವೆ ಬೇಡ ಅಂದ್ರೆ ಹೇಗೆ? ತಾಂಬೂಲ ಬದಲಾಯಿಸ್ಬೇಕಾರೆ ನಿಮ್ಮಮ್ಮನೂ ಅಲ್ಲೇ ಇದ್ಲು, ಒಂದು ಮಾತಾದರೂ ಹೇಳಿದ್ಲ? ಹೋಗ್ಲಿ, ಈಗಲೂ ಅವಳು ಬೇಡ ಅಂದ್ರೆ ಬೇಡ. ಅವಳು ಹೆಂಗ್ ಬೇಡ ಅಂತ ಹೇಳ್ತಾಳೆ? ತುಂಬ ಸುಸ್ತಾಗ್ಬಿಟ್ಟವಳೆ ಅಲ್ವೇನೆ ರೋತಿ? ದೊಡ್ಡವ್ರು ಹೇಳೋದನ್ನ ಕೇಳಬೇಕು. ನನಗೆ ಎಷ್ಟು ವರ್ಷದ ಅನುಭವ ಇದೆ, ಏನು ಕತೆ? ನಾನು ಹೇಳ್ತಾ ಇದ್ದೀನಲ್ಲ, ನಿನಗೆಲ್ಲ ಒಳ್ಳೇದಾಗುತ್ತೆ. ನೋಡು, ನಾನು ನೀನು ಯಾವತ್ತಾದರೂ ಈ ಥರ ಮಾತಾಡಿದ್ವಾ? ನೀನು ಕೂಗಾಡ್ತಾ ಇದ್ದೆ, ನಾನು ಕೋಪ ಮಾಡ್ಕೊತಾ ಇದ್ದೆ. ಆದ್ರೆ ಇವಾಗ ನೋಡು, ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಇದು ಇದು ಶುಭ ಶಕುನ ಅಂದರೆ ಮುಂದೆಲ್ಲ ಒಳ್ಳೇದಾಗತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮಹೇಶ್ ಸರ್, ಎಷ್ಟೋ ಮದುವೆಗಳು ತಾಳಿ ಕಟ್ಟೋ ಟೈಮಲ್ಲಿ ನಿಂತು ಹೋಗಿವೆ. ಅಂಥದ್ರಲ್ಲಿ ತಾಂಬೂಲ ಬದಲಾಯಿಸ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕೆ ಮದುವೆ ಮುಂದುವರಿಸ್ಬೇಡಿ ದಯವಿಟ್ಟು. ನನಗೆ ಈ ಮದುವೆ ಒಂಚೂರು ಇಷ್ಟ ಇಲ್ಲ. ನಿಮ್ಮ ಕೈ ಮುಗಿತೀನಿ.